ಹಾಯ್ ಹಲೋ ವೀಕ್ಷಕರೇ, ಸ್ಯಾಂಡಲ್ವುಡ್ ಪೋಸ್ಟ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಪುಟ್ಟಕ್ಕನ ಮಕ್ಕಳ ಅಂತಿಮ ಅಧ್ಯಾಯದಲ್ಲಿ ಏನೆಲ್ಲ ಘಟನೆಗಳು ನಡೆಯಲಿದೆ ಹಾಗೂ ಎಪಿಸೋಡ್ಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇವೆ. ಅದಕ್ಕೂ ಮುಂಚೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಫ್ಯಾನ್ಸಾ ನೀವು? ಹಾಗಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಈ ರೀತಿಯ ಎಕ್ಸ್ಕ್ಲೂಸಿವ್ ಕಂಟೆಂಟ್ಗಳನ್ನು ನೀವು ಪಡೆಯಬೇಕು ಅಂದರೆ ನಮ್ಮ ಚಾನಲನ್ನು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡುವ ಮುಖಾಂತರ ನಾವು ಹಾಕುವ ಎಲ್ಲ ವಿಡಿಯೋಗಳ ಲೇಟೆಸ್ಟ್ ಅಪ್ಡೇಟ್ಸ್ ನೀವು ಪಡೆಯಬಹುದು. ವೀಕ್ಷಕರೇ, ಅಂತೂ ಇಂತೂ 4 ವರ್ಷಗಳ ನಂತರ ಪುಟ್ಟಕ್ಕನ ಮಕ್ಕಳು ಅಂತ್ಯವಾಗುತ್ತಿದೆ. ಹೌದು ವೀಕ್ಷಕರೇ, ಕಳೆದ 4 ವರ್ಷಗಳಿಂದ ಪ್ರಸಾರವಾಗುತ್ತಿರುವ ಜೀ ಕನ್ನಡದ ಜನಪ್ರಿಯ ಧಾರಾವಾಹಿ ನಟಿ ಉಮಾಶ್ರೀರವರ ಮುಖ್ಯ ಪಾತ್ರದಲ್ಲಿ ನಟಿಸಿರುವಂತಹ ಪುಟ್ಟಕ್ಕನ ಮಕ್ಕಳು ಇದೀಗ ಅಂತ್ಯ ಹಾಡಲಿದೆ. ಅಂತಿಮ ಅಧ್ಯಾಯದ ಪ್ರೋಮೋ ಔಟ್ ಆಗಿದ್ದು, ಪುಟ್ಟಕ್ಕನ ಕನಸನ್ನು ಸಹನಾ, ಸುಮಾ ಈಡೇರಿಸಲಿದ್ದಾರಾ? ಕಂಠಿ ಸ್ನೇಹ ಮತ್ತು ಜೂನಿಯರ್ ಬಂಗಾರಮ್ಮ ಬರಲಿದ್ದಾರಾ? ಈ ಎಲ್ಲ ಮಾಹಿತಿಗಳನ್ನು ನಾವು ಈ ವಿಡಿಯೋದಲ್ಲಿ ಹಂಚಿಕೊಳ್ಳುತ್ತೇವೆ. 4 ವರ್ಷಗಳ ಹಿಂದೆ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದಂಥ ಈ ಒಂದು ಧಾರಾವಾಹಿ ಇಡೀ ಕರ್ನಾಟಕದ ನಂಬರ್ 1 ಕಥೆಯಾಗಿ ಮಿಂಚುತ್ತಿತ್ತು. ತನ್ನ ಪಾತ್ರಗಳು, ಎಸ್ಪೆಷಲಿ ಪುಟ್ಟಕ್ಕನ ಪಾತ್ರದಲ್ಲಿ ಮಿಂಚುತ್ತಿದ್ದ ನಟಿ ಉಮಾಶ್ರೀಯವರ ಪಾತ್ರ ಜನರಿಗೆ ಅಚ್ಚುಮೆಚ್ಚಾಗಿತ್ತು. ಇನ್ನು ವೀಕ್ಷಕರೇ, ಧಾರಾವಾಹಿಯ ಶೀರ್ಷಿಕೆ ಗೀತೆಯಿಂದ ಅಂತಿಮ ಎಪಿಸೋಡ್ಗಳು ತನಕ ಒಂದೊಂದು ಎಪಿಸೋಡ್ಗಳು ಅರ್ಥಪೂರ್ಣವಾಗಿ ತನ್ನ ಫ್ಯಾನ್ಸ್ಗಳನ್ನು ಮನರಂಜಿಸುತ್ತಿತ್ತು. ಇನ್ನು ಈ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರದಲ್ಲಿ ಪುಟ್ಟಕ್ಕನಾಗಿ ಹಿರಿಯ ನಟಿ ಉಮಾಶ್ರೀರವರು ನಟಿಸುತ್ತಿದ್ದರು. ಪುಟ್ಟಕ್ಕ ಹಾಗೂ ಅವರ 3 ಜನ ಹೆಣ್ಣು ಮಕ್ಕಳಾದಂತಹ ಸಹನಾ, ಸ್ನೇಹ ಮತ್ತು ಸುಮಾ ಪಡುವ ಕಷ್ಟ ಸುಖದ ಕಥೆಗಳೇ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ. 3 ಮಕ್ಕಳಾದ ಮೇಲೆ ಗಂಡ ಬಿಟ್ಟು ಬೇರೆಯವಳ ಜೊತೆ ಸಂಸಾರ ಮಾಡುತ್ತಿದ್ದಾನೆ. ಆ ಸಂದರ್ಭದಲ್ಲಿ ಎಲ್ಲ ಕೆಲಸಗಳನ್ನು ಮಾಡುತ್ತಾ ಮಕ್ಕಳನ್ನು ಚೆನ್ನಾಗಿ ಸಾಕಿ ಓದಿಸುತ್ತಾಳೆ ಪುಟ್ಟಕ್ಕ. ಪುಟ್ಟಕ್ಕನ ಕಷ್ಟ, ಸುಖ, ಮೆಸ್, ಗೆಳತಿ ಬಂಗಾರಮ್ಮ, ರಾಜಿಯ ದ್ವೇಷ, ಜೀವನದ ಸಮಸ್ಯೆಗಳೇ ಈ ಕಥೆಯಾಗಿದೆ. ರಾಜಕೀಯದಲ್ಲಿ ನಿಂತು ಬಂಗಾರಮ್ಮನ ಕುರ್ಚಿಯಲ್ಲಿ ಕುಳಿತುಕೊಳ್ಳಲು ರಾಜ ಹೊಂಚು ಹಾಕುತ್ತಿದ್ದಾಳೆ. ಅದನ್ನು ಕಂಠಿ ಕೊನೆಗೂ ತಡೆದಿದ್ದಾನೆ. ವೀಕ್ಷಕರೇ, ಪುಟ್ಟಕ್ಕನ ಕುಟುಂಬ ಒಂದಾಗುತ್ತಿದೆ. ಹೌದು, ರಾಧಾ ಕಂಠಿಯನ್ನು ಸಾಯಿಸಲು ಪ್ರಯತ್ನಿಸುತ್ತಾನೆ. ಕಂಠಿ ಇರಿತವಾಗಿದ್ದರೂ ಸ್ನೇಹ ಬಳಿ ಬಂದುತ್ತಾನೆ. ತನ್ನ ಗಂಡ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡುತ್ತಿದ್ದನ್ನು ನೋಡಿ ಸ್ನೇಹ ಕೂಡ ಓಡಿ ಬಂದು ಬೀಳುತ್ತಾಳೆ. ಇಬ್ಬರನ್ನು ಆಸ್ಪತ್ರೆಗೆ ಸೇರಿಸಲಾಗುತ್ತದೆ. ಸ್ನೇಹಾಗೆ ಹೆಣ್ಣು ಮಗು ಜನನವಾಗುತ್ತದೆ. ಬಂಗಾರಮ್ಮ ಈ ಮತ್ತೆ ಬಂದಾಯಿತು ಅಂತ ಪುಟ್ಟಕ್ಕ ಸಖತ್ ಖುಷಿಯಾಗುತ್ತಾಳೆ. ಮಗು ಜೊತೆ ಕಂಠಿ ಸ್ನೇಹ ಪ್ರಾಣಾಪಾಯದಿಂದ ಬಚಾವಾಗುತ್ತಾರೆ. ಅಂತೂ ಪುಟ್ಟಕ್ಕನ ಕುಟುಂಬ ಒಂದಾಗುತ್ತದೆ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ 1200 ಸಂಚಿಕೆಗಳನ್ನು ಪೂರ್ತಿ ಮಾಡುತ್ತಾ ಖ್ಯಾತ ಸೀರಿಯಲ್ ಆಗಿದೆ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಹಿರಿಯ ನಟಿ ಉಮಾಶ್ರೀ, ಧನುಷ್ ಗೌಡ, ಮಂಜು ಭಾಷಿಣಿ, ಅಕ್ಷರ, ರಮೇಶ್ ಪಂಡಿತ್, ಸಂಜನಾ ಬುರ್ಲಿ, ಹಂಸ, ಶಿಲ್ಪಾ, ಅನಿರೇಶ್, ರಮ್ಯಾ, ರಾಜು ಸೇರಿ ಹಲವು ಹಿರಿಯ ಹಾಗೂ ಕಿರಿಯ ಕಲಾವಿದರು ನಟಿಸಲಿದ್ದಾರೆ. 2021 ಡಿಸೆಂಬರ್ 13ರಂದು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆರಂಭಿಸಿತು. ಅಲ್ಲಿಂದ ಒಂದು ಹಂತದವರೆಗೆ ಈ ಧಾರಾವಾಹಿ ನಂಬರ್ 1 ಪಟ್ಟವನ್ನೇ ಏರಿತು. ವೀಕ್ಷಕರೇ, ಧಾರಾವಾಹಿಯ ಕೊನೆಯದರಲ್ಲಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಹಿರಿಯ ನಟಿ ಆದಂಥ ಉಮಾಶ್ರೀರವರು ಆಡಲಿರುವ ನುಡಿಮುತ್ತುಗಳು ಈ ಧಾರಾವಾಹಿಯ ಅಂತಿಮ ಸಂಚಿಕೆಯ ಒಂದು ಆಕರ್ಷಣೆಯಾಗಿರಲಿದೆ. ಇನ್ನು ನೀವು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯನ್ನು ಎಷ್ಟು ಮಿಸ್ ಮಾಡ್ಕೋತೀರಾ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಅಷ್ಟೇ ಅಲ್ಲದೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಯಾವ ಒಂದು ಪಾತ್ರ ನಿಮ್ಮ ಮನಸ್ಸಿಗೆ ತುಂಬ ಹತ್ತಿರವಾಗಿದೆ ಎನ್ನುವುದನ್ನು ಕೂಡ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಶುಭರಾತ್ರಿ.